ನಮಸ್ಕಾರ. ನನ್ನ ಹೆಸರು ನೇಗಿಲಿ ಗಿರಿಯಪ್ಪ ಅಂತೇಳ್ಬಿಟ್ಟು. ಇವತ್ತು ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದಕ್ಕೆ ನಮ್ಮ ಶ್ರೀಯುತ ಉದಯ್ ಕುಮಾರ್ ಅವರು ಇಲ್ಲಿ ಕರೆಸಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈಗ ನೋಡಿ, ಈಗ ಉದಯ್ ಕುಮಾರ್ ನಮ್ಮ ಸ್ನೇಹಿತರು. ಅದಕ್ಕಿಂತ ಮುಖ್ಯವಾಗಿ ಅವರು ಒಕ್ಕೂಟದ ಒಂದು ಸಮುದಾಯ ಏನಿದೆ, ನಮ್ಮ ಒಕ್ಕಲಿಗ ಸಮುದಾಯ ಏನಿದೆ ಅದರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಇವರು ವಿವಿಧ ಕಾರ್ಯಕ್ರಮಗಳು ಹಾಕ್ಕೊತಾ ಇದ್ದಾರೆ. ಎಷ್ಟು ಜನಗಳಿಗೆ ನೋಡಿ, ಎಷ್ಟು ಈಗ ವಿದ್ಯಾರ್ಥಿಗಳಿರ್ಬೋದು, ಯಾರು ಇಲ್ಲಿ ಶ್ರಮವಹಿಸಿ ಸಮುದಾಯಕ್ಕೆ ಕೆಲಸ ಮಾಡ್ತಾರೆ ಅವರೆಲ್ಲರನ್ನೂ ಕರೆದು ಸನ್ಮಾನಿಸ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ನೀಡ್ತಾರೆ. ಅವರ ಕಾರ್ಯಕ್ರಮಗಳು ಭಾರಿ ಅದ್ಭುತವಾಗಿರ್ತವೆ ಒಂದೊಂದು. ನೋಡಿ, ಇವತ್ತು ಮೊದಲನೇ ದಿವಸ ಇವತ್ತು ನೋಡಿ ಕರೆದು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಭಾರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮತ್ತು ಅವರ ಜೊತೆಲಿರುವಂತಹ ನೌಕರರ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ ಸರ್ ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಾನು ದಿಲೀಪ್ ಕುಮಾರ್ ಅಂತ ಪೊಲೀಸ್ ಇಲಾಖೆಯಲ್ಲಿ ಆಡಳಿತಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ. ದೇವಾಲಯದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿದ್ದೀನಿ ಮತ್ತು ಹಬ್ಬ ಆಚರಣೆ ಇದೆ, ದಯಮಾಡಿ ಬರಬೇಕು ಅಂತ ಕೇಳಿದಾಗ ನಂಗೆ ಭಾಳ ಸಂತೋಷ ಆಯಿತು. ಯಾವತ್ತೂ ನಮ್ಮ ಜನ ನನಗೆ ಅನ್ನಿಸ್ತು, ಯಾವತ್ತೂ ಇಂಥವ್ರನ್ನ ಗುರುತಿಸಿ ಗೌರವಿಸಬೇಕು. ಅವರು ಯಾವುದೇ ಪಾರ್ಟಿನಲ್ಲಿ ಯಾವುದೇ ಇದ್ದರೂ ಕೂಡ ನಾವು ಪಾರ್ಟಿಗೆ ನಾವು ಅಫಿಲಿಯೇಷನ್ ಆಗದೆ ಇಂಥ ಸಮಾಜ ಸೇವೆ ನಿರಂತರವಾಗಿ ಮಾಡ್ತಾ ಸಮಾಜದಿಂದ ಏನೂ ಬಯಸದೆ ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಿರೋ ಇಂಥ ವ್ಯಕ್ತಿನ ಗುರುತಿಸಿ ನಾವು ಗೌರವಿಸಬೇಕು. ನಾವು ಶಶಿಕಲಾ ಮೇಡಮ್ ಗ್ರೂಪ್ನಲ್ಲಿದ್ದೀವಿ. ಅವರು ಸಾಯಿ ಗ್ರೂಪ್ನಲ್ಲಿ ನಮ್ಮನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೊತೆನ ನಾವಿದ್ದೀವಿ. ಇವತ್ತು ಸಾತ್ವಿಕ್ ಉದಯ್ ಸರ್ ಅವರು ಇಲ್ಲಿ ಪೂಜೆ ಮಾಡಿಸಿದ್ದಾರೆ. ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಮತ್ತು ಕೆಂಪೇಗೌಡ ಕಪ್ಪುದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಅವರು ಎಲೆಕ್ಷನಲ್ಲಿ ನಿಂತ್ಕೊಳ್ಳಿ ಅಂತ ನಮಗಂತೂ ತುಂಬ ಆಶಯವಾಗಿದೆ. ಅವ್ರು ನಿಂತ್ಕೊಂಡ್ರೆ ನಾವೆಲ್ಲರೂ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ಎಲ್ಲ ರೀತಿಯಲ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ಅವರು ಎಲ್ಲ ರೀತಿಯಲ್ಲೂ ಎಲ್ಲ ನಮಗೂ ಅಷ್ಟೇ, ಹೆಣ್ಮಕ್ಳಿಗೆ ಆಗಲಿ, ನಮ್ಮ ಮೇಡಮ್ಗೆ ಆಗಲಿ, ನಮಗೆ ಆಗಲಿ ಎಲ್ಲ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ತುಂಬ ಸಮಾಜ ಸೇವೆ ಮಾಡಲಿ ಅಂತ ನಾವು ಅವ್ರನ್ನ ಗೆಲ್ಲಿಸೋಣ, ಅವ್ರನ್ನ ಮುಂದುವರಿಸೋಣ. ಉದಯ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಹಿತಚಿಂತನೆಯಲ್ಲಿ ಒಕ್ಕಲಿಗರ ಬಗ್ಗೆ, ಒಕ್ಕಲಿಗರ ಬದುಕು ಮತ್ತು ಅವರ ಭವಿಷ್ಯದ ಚಿಂತನೆಗಳ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರದೇ ಆದ ನಿರ್ದಿಷ್ಟ ದೃಷ್ಟಿಕೋನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸಮುದಾಯದ ಏಳಿಗೆಗೆ, ಯಾಕೆಂದರೆ ಒಬ್ಬರು ಇಬ್ಬರು ಮಾಡೋದಲ್ಲ, ಎಲ್ಲರೂ ಮಾಡ್ತಕ್ಕಂಥದ್ದು. ಅದು ಒಂದು ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ, ಅದು ದಿನನಿತ್ಯ ಆಗ್ತಕ್ಕಂಥ ಕೆಲಸ. ಇದನ್ನು ಅವರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ, ಯಾವುದೇ ಒತ್ತಡಗಳಿಗೆ ಒಳಗಾಗ್ದಲೇ ತಮ್ಮದೇ ಆದ ದೃಷ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಸಮುದಾಯಕ್ಕೆ ಭಾಳ ಇತ್ತೀಚಿನ ಸಂದರ್ಭಗಳಲ್ಲಿ ಭಾಳ ಅವಶ್ಯಕವಾಗಿದೆ. ಇಂಥ ಚಟುವಟಿಕೆಗಳು ಇನ್ನೂ ಹೆಚ್ಚು ಮುಂದುವರಿಲಿ. ಅವರ ನೇತೃತ್ವದಲ್ಲಿ ಸಮುದಾಯದ ಒಳಿತಿಗಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಅವರಿಗೆ ಶುಭವನ್ನು ಕೋರ್ತೇನೆ. ಇನ್ನೂ ಹೆಚ್ಚು ಅವರು ಉನ್ನತವಾದ ಸ್ಥಾನವನ್ನು ಗಳಿಸಲಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತೇನೆ. ಇದನ್ನು ಆಯೋಜನೆ ಮಾಡಿದ ಉದ್ದೇಶನೇ ಸಂಕ್ರಾಂತಿ ಅಂದರೆ ಸಂಭ್ರಮ ಅಂದರೆ ನಾನೊಬ್ಬ ಅಥವಾ ನಮ್ಮ ಕುಟುಂಬದವರು ಅಥವಾ ಇನ್ನು 4 ಜನ ಸೇರಿ ಮಾಡಿದ್ರೆ ಅದು ಸಂಭ್ರಮ ಆಗಲ್ಲ. ಎಲ್ಲರೂ ಜೊತೆಗೂಡಿ ಆಚರಣೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದಾಗ ಮಾತ್ರ ಸಂಭ್ರಮ ಆಗುತ್ತೆ. ಹಾಗಾಗಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಂದು ನಮ್ಮ ಒಕ್ಕೂಟದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ನಮ್ಮ ಒಕ್ಕೂಟದ ವತಿಯಿಂದ ಎಲ್ಲರಿಗೂ, ಸಮಸ್ತ ಜನತೆಗೆ ಒಳ್ಳೆಯದಾಗಲಿ, ವರ್ಷವಿಡೀ ಸುಖ ಸಂತೋಷವನ್ನು ಕೊಡಲಿ ದೇವರು ಭಗವಂತ ಎಲ್ಲರಿಗೂ ಪ್ರಾಪ್ತಿ ಮಾಡಲಿ ಅಂತ ಹೇಳಿ ಈ ಪೂಜೆಯನ್ನು ಆಯೋಜನೆ ಮಾಡಿದ್ವಿ. ಇವತ್ತು ಈ ಪೂಜೆ ನಮ್ಮ ಸಮುದಾಯದ ನಮ್ಮ KG ಕುಮಾರ್ ಅವರು, ನಮ್ಮ ದಿಲೀಪ್ ಕುಮಾರ್ ಸರ್ ಅವರು, ನಮ್ಮ ಗಿರಿಯಪ್ಪ ಸರ್ ಅವರು ಮತ್ತು ನಮ್ಮ ಸ್ನೇಹಿತರು ಮತ್ತು ನಮ್ಮ ಎಲ್ಲ ಒಕ್ಕೂಟದ ಹಿತೈಷಿಗಳು ಇವತ್ತು ಬಂದು ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಸಂಭ್ರಮ ಪಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಮಕರ ಸಂಕ್ರಾಂತಿ ಹಬ್ಬ ಅವರೆಲ್ಲರಿಗೂ ಶುಭವನ್ನು ಕೊಡಲಿ, ಎಲ್ಲರೂ ಸುಖವಾಗಿರಲಿ, ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೆ ಸದಾ ಅವ್ರ ಜೊತೆ ನಾವು ಇರ್ತೀವಿ ಮತ್ತು ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಎಲ್ಲ ಸಕಲ ಸೌಕರ್ಯವನ್ನು ಸಾರ್ವಜನಿಕರಿಗೆ ಸಹಾಯದ ಮೂಲಕ ವಿತರಣೆ ಮಾಡಿ ಅವರಿಗೆ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ವಿಜಯ್ ಕುಮಾರ್ ಅವರಿಗೆ ಅಂತ ಹೇಳ್ತಾ
ನಿಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.